Hello dear students. In the last two class, we were discussed about the components of business environment. Components of business environment ಬಗ್ಗೆ ನಾವೇನು ಮಾಡಿದ್ವಿ ಅಂದ್ರೆ ಡಿಸ್ಕಷನ್ ಮಾಡಿದ್ವಿ. ದಟ್ ಇಸ್ ದ ಇಂಟರ್ನಲ್ ಪಾರ್ಟ್ ಅಂಡ್ ಎಕ್ಸ್ಟರ್ನಲ್ ಪಾರ್ಟ್ ಒಳಗಡೆ ನಾವು ಮೈಕ್ರೋ ಎಕನಾಮಿಕ್ಸ್ಗಳನ್ನ ಮೈಕ್ರೋ ಫ್ಯಾಕ್ಟರ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಇವಾಗ ಅದು ಸ್ವಲ್ಪ ನಾನು ಇದು ಇಂಪಾರ್ಟೆಂಟ್ ಇರೋದ್ರಿಂದ ನಾನು ವಾಪಸ್ ಇದನ್ನ ಇನ್ನೊಂದ್ಸಾರಿ ಲಿಟಲ್ ಬಿಟ್ ನಾನು ರಿವಿಷನ್ ಮಾಡ್ತೀನಿ. ಸೊ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಂತ ಹೇಳಿ ಎರಡು ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಇಂಟರ್ನಲ್ ಒಳಗಡೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂಡ್ ಮ್ಯಾನೇಜ್ಮೆಂಟ್, ವ್ಯಾಲ್ಯೂ ಸಿಸ್ಟಮ್, ಮಿಷನ್ ಆಬ್ಜೆಕ್ಟಿವ್, ರಿಸೋರ್ಸಸ್ ಒಳಗಡೆ ಹ್ಯೂಮನ್ ರಿಸೋರ್ಸ್ಮೆಂಟ್, ಫೈನಾನ್ಸ್ ಅಂಡ್ ಫಿಸಿಕಲ್, ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೆಸಿಲಿಟೀಸ್, ಈ ರೀತಿಯಾದಂಥ ಇಂಟರ್ನಲ್ ಫ್ಯಾಕ್ಟರ್ಸ್ಗಳನ್ನು ನಾವು ನೋಡ್ತೀವಿ. ಹೌದಾ? ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ, ಅದು ಯಾವ ರೀತಿ ಇದ್ದಾಗ ಎಲ್ಲ ಸರಿಯಾಗಿ ಕೆಲಸಗಳು ನಡೀತಾವೆ, ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು. ಹೌದಾ? ಯಾವ ರೀತಿ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಬಾಟಮ್ ಲೆವೆಲ್ ಯಾವ ರೀತಿ ಇರುತ್ತೋ ಅವರು ಎಲ್ಲ ಸರಿಯಾದಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಿದಾರೋ ಇಲ್ವೋ ಅಂತ ಹೇಳಿ ನೋಡಿದಾಗ ನಾವು ಇದರಿಂದ ಕಂಪನಿಗೆ ಆಗುವಂಥ ಲಾಭಗಳೇನು, ನಷ್ಟಗಳೇನು ಅಂತ ನಾವಿಲ್ಲಿ ನೋಡ್ಬೋದು. ಸೊ ದ್ಯಾಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸರಿಯಾದಂಥ ವರ್ಕ್ ಮಾಡಿದಾಗ ಮಾತ್ರ ಇಲ್ಲಿ ಕಂಪನಿ ಒಳಗಡೆ ಇರುವಂಥ ಒಂದು ಮ್ಯಾನೇಜ್ಮೆಂಟು ಸರಿಯಾಗಿ ವರ್ಕ್ ಮಾಡಿದಾಗ ಅಲ್ಲೇನಾಗುತ್ತೆ ಅಂದರೆ ಒಂದು ಕಂಪನಿ ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ವ್ಯಾಲ್ಯೂ ಸಿಸ್ಟಮ್, ಇಲ್ಲಿ ನಾವೇನು ಹೇಳಿದ್ವಿ ಅಂತಂದರೆ ವ್ಯಾಲ್ಯೂ ಸಿಸ್ಟಮ್ ಒಳಗಡೆ ನಾವು ಏನಂತ ಅಂದರೆ ಫಿಯರ್ ಆಗಿರ್ಬೋದು, ಟ್ರೂ ಆಗಿರ್ಬೋದು, ಯಾವುದೇ ರೀತಿ ಒಂದು ಅನ್ಯಾಯ ಮಾಡದೇ ಇರೋವಂಗೆ ನಾವು ಕಂಪನಿ ಒಳಗಡೆ ಏನು ಮಾಡಬೇಕಾಗತ್ತೆ, ಕಸ್ಟಮರ್ಗೆ ಯಾವುದೇ ಲಾಸ್ ಆಗದೆ ಹಾಗೆ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ದಟ್ ಇಸ್ ದ ವ್ಯಾಲ್ಯೂ ಸಿಸ್ಟಮ್. ಅದೇ ರೀತಿ ಮಿಷನ್ ಆಬ್ಜೆಕ್ಟಿವ್, ಕಂಪನಿಗೆ ಯಾವ ರೀತಿ ಆದಂಥ ಉದ್ದೇಶ ಇದೆ, ಮಿಷನ್ ಇದೆ ಅಂತ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ. ರಿಸೋರ್ಸಸ್, ಹೌದಾ? ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಫಿಸಿಕಲ್ ರಾ ಮಟೀರಿಯಲ್ ಆಗಿರ್ಬೋದು, ಇವೆಲ್ಲವೂ ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಒಂದು ಕಂಪನಿ ಸರಿಯಾದಂಥ ವರ್ಕು ಅಥವಾ ಸರಿಯಾದ ಕ್ವಾಲಿಟಿ ಆಫ್ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್, ಹೌದಾ? ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಸ್ಟ್ರಾಟಜೀಸ್ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್. ಯಾಕಂದರೆ ನಾವು ಒಂದು ಗೂಡ್ಸ್ನ ಪ್ರೊಡ್ಯೂಸ್ ಮಾಡೋದಂತೆ ಇಂಪಾರ್ಟೆಂಟ್ ಕೆಲಸ ಅಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಆ ಮಾರ್ಕೆಟ್ ನಾವು ಪ್ರೊಡ್ಯೂಸ್ ಮಾಡಿದಂಥ ಗೂಡ್ಸನ್ನು ಸರಿಯಾದ ರೀತಿಯಿಂದ ಕಸ್ಟಮರ್ಗೆ ಅದು ರೀಚ್ ಆಗಿರಬೇಕು. ಹೌದಾ? ಈಗಿನ ಇರುವಂಥ ಮಾರ್ಕೆಟಿಂಗ್ ಕಾಂಪಿಟೇಷನ್ ಆಗಿರ್ಬೋದು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರ್ಬೋದು, ಯಾವ ರೀತಿ ನಾವು ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ, ರೈಟ್? ಅದೇ ರೀತಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫೆಸಿಲಿಟೀಸ್, ನಾವು ಇವಾಗ ಕಸ್ಟಮರ್ ಓರಿಯೆಂಟೆಡ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಏನು ಮಾಡಬೇಕಾಗುತ್ತೆ, ಕಸ್ಟಮರ್ಗೆ ಯಾವ ರೀತಿ ಗೂಡ್ಸ್ ಬೇಕು, ಯಾವ ಶೇಪ್ ಒಳಗಿರಬೇಕು, ಯಾವ ಫ್ರೇಗ್ರೆನ್ಸ್ ಒಳಗಿರಬೇಕು, ಯಾವ ವೆರೈಟಿ ಇರಬೇಕು, ಹೌದಾ? ಇದನ್ನೆಲ್ಲ ನಾವು ಏನು ಮಾಡ್ತೀವಿ, ರಿಸರ್ಚ್ ಮಾಡ್ತೀವಿ. ಹೌದಾ? ಕಸ್ಟಮರ್ ನೀಡ್ಸ್ ಏನು, ವಾಂಟ್ಸ್ ಯಾವ ರೀತಿ ಇದೆ, ಅದನ್ನು ರಿಸರ್ಚ್ ಮಾಡಿದ ನಂತರ ನಾವೇನು ಮಾಡಬೇಕಾಗತ್ತೆ, ಆ ಪ್ರಾಡಕ್ಟನ್ನು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫೆಸಿಲಿಟೀಸ್, ಹೌದಲ್ಲ? ಇವು ಎಲ್ಲಿರ್ತಾವಂದ್ರೆ ಕಂಪನಿ ಒಳಗಡೆ ಒಂದು ಆರ್ಗನೈಸೇಷನ್ ಒಳಗಡೆ ಒಂದು ಇಂಟರ್ನಲ್ ಫ್ಯಾಕ್ಟರ್ಸ್ ಆಗಿ ವರ್ಕ್ ಮಾಡ್ತಾವೆ. ಹೌದಾ? ಅದೇ ರೀತಿ ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಮೈಕ್ರೋ ಫ್ಯಾಕ್ಟರ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಏನು ಮಾಡಿದ್ವಿ ಅಂದರೆ ಕಸ್ಟಮರ್ಸ್ ಬಂದಿದ್ರು. ಹೌದಾ? ಕಸ್ಟಮರ್ಸ್ ಕಂಪನಿ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತವೆ, ವರ್ಕರ್ಸ್ ಆ್ಯಂಡ್ ಯೂನಿಯನ್ ಆಗಿರ್ಬೋದು, ಹೌದಾ? ಕಸ್ಟಮರ್ ಜೊತೆಗೆ ವರ್ಕರ್ಸ್ ಜೊತೆಗೆ ಅವ್ರ ಜೊತೆಯಾದಂಥ ಸರಿಯಾದಂಥ ರಿಲೇಷನ್ಶಿಪ್ಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ರೀತಿ ಮಾರ್ಕೆಟಿಂಗ್ ಇಂಟರ್ಮೀಡಿಯೇಟ್ಸ್, ರಿಟೇಲರ್ಸ್ ಆಗಿರ್ಬೋದು, ಹೋಲ್ಸೇಲ್ ಆಗಿರ್ಬೋದು, ಅಥವಾ ಮಿಡಲ್ ಮನ್ಸ್ ಆಗಿರ್ಬೋದು, ಅದೇ ರೀತಿ ಸಪ್ಲೈಯರ್ಸ್, ಕಾಂಪಿಟೇಟರ್ಸ್, ಪಬ್ಲಿಕ್ ಜೊತೆಗೆ ನಾವು ಕಂಪನಿ ಒಂದು ಏನಿರುತ್ತೆ ಅವ್ರ ಜೊತೆ ಸರಿಯಾದಂಥ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಿದಾಗ ಮಾತ್ರ ನಾವು ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ನಾವು ನೋಡ್ಬೋದು. ಹೌದಾ? ಅದೇ ರೀತಿಯಾಗಿ ನಾವು ಇವತ್ತು ಮ್ಯಾಕ್ರೋ ಫ್ಯಾಕ್ಟರ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಮ್ಯಾಕ್ರೋ ಫ್ಯಾಕ್ಟರ್ಸ್ ಒಳಗಡೆ ಸೋಷಿಯೋಲಾಜಿಕಲ್ ಫ್ಯಾಕ್ಟರ್ಸ್, ಫಿಸಿಯೋಲಾಜಿಕಲ್ ಆ್ಯಂಡ್ ಎಕೋಲಾಜಿಕಲ್, ಡೆಮೋಗ್ರಾಫಿಕ್, ಪೊಲಿಟಿಕಲ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಜುಕೇಷನ್ ಆ್ಯಂಡ್ ಲೀಗಲ್ ಅಂತ ಹೇಳಿ ಇವೆಲ್ಲ ಫ್ಯಾಕ್ಟರ್ಸ್ಗಳು ಬರ್ತವೆ. ಇದನ್ನು ನೋಡ್ತಾ ಹೋಗೋಣ ಒನ್ ಬೈ ಒನ್. ಫಸ್ಟ್ ಒನ್ ಮೈಕ್ರೋ ಫ್ಯಾಕ್ಟರ್ಸ್ ಒಳಗಡೆ ಸೋಷಿಯಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಸೋಷಿಯಲಾಜಿಕಲ್ ಫ್ಯಾಕ್ಟರ್ಸ್ ಒಳಗಡೆ ನಾವು
ನಾವು ಒಂದು ಸ್ಲೋಗನ್ ಹೇಳ್ತೀವಿ ಏನಂದ್ರೆ ಮ್ಯಾನ್ ಈಸ್ ಅನ್ ಸೋಷಿಯಲ್ ಎನಿಮಲ್ ಅಂತ ಹೇಳಿ, ಹೌದಾ? ಕೇಳಿರ್ಬೋದು. ಮಾನವ ಒಂದು ಸಮಾಜ ಜೀವಿ, ಹೌದಾ? ಅದಕ್ಕೋಸ್ಕರ ಅದೇ ರೀತಿ ಇಲ್ಲಿ ನಾವು ಆರ್ಗನೈಸೇಷನ್ ಲೆವೆಲ್ ಒಳಗಡೆ ನಾವು ಥಿಂಕ್ ಮಾಡೋದ್ರಿಂದ ಆರ್ಗನೈಸೇಷನ್ ಈಸ್ ಅನ್ ಸೋಷಲ್, ಅಥವಾ ಏನಂತ ಕರಿತೀವಿ ಅಂದ್ರೆ ಸಿಮಿಲರ್ಲಿ ಇಟ್ ಕ್ಯಾನ್ ಬಿ ಸೇಡ್ ಬಿಸ್ನೆಸ್ ಈಸ್ ಅ ಸೋಷಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಹೌದಾ? ನಾವು ಯಾವುದೇ ಒಂದು ಪ್ರೊಡಕ್ಷನ್ ಮಾಡ್ತೀವಿ ಅಂತಂದ್ರೆ ಅದರಿಂದ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯಾದಂಥ ಹಾನಿ ಆಗಬಾರ್ದು. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಒಂದನ್ನ ಬಿಸ್ನೆಸ್ನ ಅಥವಾ ಒಂದು ಯಾವುದೋ ಒಂದು ಪ್ರಾಡಕ್ಟನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಹೌದಾ? ಅದೇ ರೀತಿ ಇಲ್ಲಿ ನಾವು ಸೋಷಲ್ ಫ್ಯಾಕ್ಟರ್ಸ್ ಒಳಗಡೆ ನಾವು ಏನೇನನ್ನ ನಾವು ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದೇವಿ ಸೋರ್ಸ್ ಏನು ಹೇಳ್ತಾರೆ ಅಂದರೆ ಬಿಸ್ನೆಸ್ ಈಸ್ ಅನ್ ಅ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಪರ್ಫಾರ್ಮಿಂಗ್ ಎ ಸೋಷಿಯಲ್ ಮಿಷನ್ ಹ್ಯಾವಿಂಗ್ ಅ ಬ್ರಾಡ್ ಇನ್ಫ್ಲುಯೆನ್ಸ್ ಇನ್ ದ ವೇ ಆಫ್ ಪೀಪಲ್ ಲೈವ್ ಆ್ಯಂಡ್ ವರ್ಕ್ ಟುಗೆದರ್. ಏನು ನಮ್ಮ ಸಮಾಜದೊಳಗಿರುವಂಥ ವ್ಯಕ್ತಿಗಳಿರ್ತಾರಲ್ಲ ಅವ್ರಿಗೆ ಅನುಗುಣವಾಗಿ, ಹೌದಾ, ಅವರಿಗೆ ಯಾವ ರೀತಿಯಾದಂಥ ಒಂದು ಗೂಡ್ಸನ್ನು ಬೇಕು ಅದೇ ರೀತಿಯಾದಂಥ ನಾವು ಅವ್ರಿಗೆ ಗೂಡ್ಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ, ಹೌದಾ? ಆಬ್ಜೆಕ್ಟ್ ಆಫ್ ಬಿಸ್ನೆಸ್ ಈಸ್ ಅ ಮೇಕಿಂಗ್ ಅ ಪ್ರಾಫಿಟ್, ಹೌದಾ? ಒಂದು ಯಾವುದೋ ಒಂದು ಬಿಸ್ನೆಸ್ಸನ್ನು ನಾವು ಮಾಡ್ತೀವಿ ಅಂದ್ರೆ ಅಲ್ಲಿ ಏನಿರುತ್ತೆ ಅಂದ್ರೆ ನಮ್ಮ ಉದ್ದೇಶ ಆಬ್ಜೆಕ್ಟಿವ್ಸು ಪ್ರಾಫಿಟ್ ಇರ್ತೈತಿ, ಹೌದಾ? ಆದರೆ ಇಲ್ಲಿ ನಾವು ಪ್ರಾಫಿಟ್ ಮಾಡಬೇಕು ಅಂತಂದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ಅ ಕಸ್ಟಮರ್ ಆರ್ ಅ ಸಪೋರ್ಟ್ ಫ್ರಮ್ ದ ಸೊಸೈಟಿ. ನಮಗೆ ಕಸ್ಟಮರಿಂದ ಒಂದು ಸೊಸೈಟಿಯಿಂದ ಸಪೋರ್ಟ್ ಸಿಕ್ಕಾಗ ಮಾತ್ರ ನಾವು ಪ್ರಾಫಿಟ್ನ ಅರ್ನ್ ಮಾಡ್ಬೋದು, ಹೌದಾ? ಆ್ಯಂಡ್ ನೆಕ್ಸ್ಟ್ ಬಿಸ್ನೆಸ್ ಮಸ್ಟ್ ಸ್ಟಡಿ ದ ಪ್ರಿವೇಲಿಂಗ್ ಎನ್ವಿರಾನ್ಮೆಂಟ್ ಇನ್ ಸೊಸೈಟಿ. ನಮ್ಮ ಸುತ್ತಮುತ್ತಲು ಏನು ನಮ್ಮದು ಎನ್ವಿರಾನ್ಮೆಂಟ್ ಇದೆ, ಏನು ಸಮಾಜ ಏನು ಹೇಳುತ್ತೆ ಅದನ್ನು ನಾವು ಫಸ್ಟಿಗೆ ಇಲ್ಲಿ ಸ್ಟಡಿ ಮಾಡಬೇಕು, ರೈಟ್? ಆ್ಯಂಡ್ ಅದೇ ರೀತಿ ಆ ಸಮಾಜದೊಳಗಿರುವಂಥ ಪಬ್ಲಿಕ್ಕಿಗೆ ಕಸ್ಟಮರ್ಸಿಗೆ ಏನು ಲೈಕ್ಸ್ ಅದಾವು, ಏನು ಡಿಸ್ಲೈಕ್ಸ್ ಅದಾವು ಅದನ್ನು ನಾವು ಸ್ಟಡಿ ಮಾಡಿ ನಾವು ಅವ್ರಿಗೆ ಆ ಲೈಕ್ಸ್ ತಕ್ಕಂಗೆ ಅವ್ರ ವಾಂಟ್ಸ್ ತಕ್ಕಂಗೆ ನಾವು ನಮ್ಮ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು. ಅರ್ಥ ಆಗತ್ತಲ್ಲ? ಸೋಷಲ್ ಫ್ಯಾಕ್ಟರ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಫಿಸಿಕಲ್ ಆರ್ ಎಕೋಲಾಜಿಕಲ್ ಫ್ಯಾಕ್ಟರ್, ಸೆಕೆಂಡ್ ಒನ್. ಸೊ ಇಲ್ಲಿ ಫಿಸಿಕಲ್ ಫ್ಯಾಕ್ಟರ್ಸ್ ಅಂದರೆ ಎಕೋಲಾಜಿಕಲ್ ಫ್ಯಾಕ್ಟರ್ಸ್ ಅಂದರೆ ನಮ್ಮಲ್ಲಿ ಇಲ್ಲಿ ಸಿಗುವಂಥ ನ್ಯಾಚುರಲ್ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ನ್ಯಾಚುರಲಿ ಸಿಗುವಂಥ ಒಂದು ರಾ ಮಟೀರಿಯಲ್ ಆಗಿರ್ಬೋದು ಆ್ಯಂಡ್ ವಾಟರ್ ಆಗಿರ್ಬೋದು, ಏರ್ ಆಗಿರ್ಬೋದು, ಇದನ್ನು ನಾವು ಯಾವ ರೀತಿ ಯೂಸ್ ಮಾಡಿಕೊಂಡು ನಾವು ನಮ್ಮ ಪ್ರೊಡಕ್ಷನ್ನ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗಿದೆ, ಹೌದಾ? ಸರ್ವೈವಲ್ ಆಫ್ ಅ ಬಿಸ್ನೆಸ್ ಈಸ್ ಅ ಡಿಪೆಂಡ್ ಆನ್ ಸರ್ವೈವಲ್ ಆಫ್ ಅ ಬಿಸ್ನೆಸ್ ಈಸ್ ಅ ಡಿಪೆಂಡ್ ಆನ್ ಫಿಸಿಕಲ್ ರಿಸೋರ್ಸಸ್ ಲೈಕ್ ರಾ ಮಟೀರಿಯಲ್, ವಾಟರ್, ಏರ್, ಎಕ್ಸೆಟ್ರಾ, ಹೌದಾ? ಬಿಸ್ನೆಸ್ ಈಸ್ ಅ ವಿಲನ್ ಹೂ ಕ್ರಿಯೇಟ್ ಎಕೋಲಾಜಿಕಲ್ ಇಂಬ್ಯಾಲೆನ್ಸ್. ನೋಡ್ರಿ, ಯಾವಾಗ ನಾವು ನಮ್ಮ ನ್ಯಾಚುರಲ್ ಆಗಿ ಸಿಗೋ ಒಂದು ಏನಂತ ಕರಿತೀವಿ ನಾವು ಇಂಪಾರ್ಟೆನ್ಸ್ ಕೊಡುವಂಥ ಒಂದು ವಸ್ತುಗಳಿಗೆ ಅದನ್ನು ನಾವು ಯಾವುದೇ ರೀತಿ ಹಾನಿ ಆಗದೆ, ನಮ್ಮ ನೇಚರ್ಗೆ ಯಾವುದೇ ರೀತಿ ಹಾನಿ ಆಗದೆ, ಅಲ್ಲಿ ಏನು ನ್ಯಾಚುರಲಿ ಇಂಬ್ಯಾಲೆನ್ಸ್ ಆಗದೆ ನಾವು ಸರಿಯಾಗಿ ನಾವು ನೋಡ್ಕೊಂಡು ಹೋಗ್ಬೋದು. ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ಕಾರ್ಖಾನೆ ಒಳಗಡೆ ಏನೋ ಫ್ಯಾಕ್ಟ್ರೀಸ್ ಒಳಗಡೆ ಕೆಮಿಕಲ್ನ ಬಿಡೋದಾಗಿರ್ಬೋದು, ಅದನ್ನು ನಾವು ನದಿಗಳಿಗೆ ಬಿಡ್ತೀವಿ, ಹೌದಾ? ಒಂದು ವೆಂಟಿಲೇಷನ್ ಸರಿಯಾಗಿ ಇಟ್ಕೋಬೇಕು, ಹೊಗೆಗಳನ್ನು ಬಿಡೋದನ್ನ ನೋಡ್ತಿರ್ತೀವಿ ನಾವು, ಹೌದಾ? ಅದನ್ನು ನಾವು ನಮ್ಮ ನೇಚರ್ಗೆ ಒಂದು ಯಾವುದೇ ರೀತಿ ಹಾನಿ ಆಗದಿರೋ ಹಾಗೆ ನಾವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಪ್ರದೇಶದೊಳಗಾಗಿರ್ಬೋದು, ನೀರಾಗಿರ್ಬೋದು ಅಥವಾ ಏರ್ ಆಗಿರ್ಬೋದು ಹಾನಿ ಆಗದೆ, ಹೌದಾ? ಅದನ್ನು ನಾವೇನು ಮಾಡಬೇಕು, ಅವೇರ್ನೆಸ್ ಇಟ್ಕೊಂಡು ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ವರ್ಕ್ನ ಮಾಡಬೇಕಾಗತ್ತೆ, ಹೌದಾ? ಬಿಸ್ನೆಸ್ ಮಸ್ಟ್ ಬಿ ಅವೇರ್ ಆಫ್ ಎಕೋಲಾಜಿಕಲ್ ಡಿಸಾರ್ಡರ್, ಹೌದಾ? ಅರ್ಥ ಆಯ್ತಲ್ಲ ಪಾಯಿಂಟು? ಫಿಸಿಕಲಾಜಿಕಲ್ ಆ್ಯಂಡ್ ಎಕೋಲಾಜಿಕಲ್ ಒಳಗಡೆ ನಾವೇನು ಮಾಡಬೇಕಾಗತ್ತೆ, ನಮ್ಮಲ್ಲಿ ಸಿಗುವಂಥ ನ್ಯಾಚುರಲ್ ಕೆಲಾಮಿಟೀಸ್ಗಳನ್ನು ಹಾಳು ಮಾಡದೆ, ಹೌದಾ? ಅದನ್ನು ಸರಿಯಾಗಿ ಪ್ರಮಾಣದೊಳಗಾಗಿರ್ಬೋದು, ಸರಿಯಾದ ರೀತಿಯಿಂದ ಆಗಿರ್ಬೋದು, ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು, ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು, ಹೌದಾ? ಆ್ಯಂಡ್ ನೆಕ್ಸ್ಟ್ ಒನ್ ಡೆಮೋಗ್ರಾಫಿಕಲ್ ಫ್ಯಾಕ್ಟರ್ಸ್. ಡೆಮೋಗ್ರಾಫಿಕಲ್ ಫ್ಯಾಕ್ಟರ್ಸ್ ಒಳಗಡೆ ಇಟ್ ಇನ್ಕ್ಲೂಡ್ಸ್ ಪಾಪ್ಯುಲೇಷನ್ ಆಗಿರ್ಬೋದು, ಪಾಪ್ಯುಲೇಷನ್ ಸೈಜ್ ಆಗಿರ್ಬೋದು, ಆ್ಯಂಡ್ ಗ್ರೋತ್ ಆಫ್ ಎ ಪಾಪ್ಯುಲೇಷನ್ ಆ್ಯಂಡ್ ಏಜ್, ಫ್ಯಾಮಿಲಿ ಸೈಜ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಮೊಬಲೈಟಿ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು,
ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗಿರ್ಬೋದು, ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಯಾವ ರೀತಿ ನಮ್ಮ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಅದರಿಂದ ನಮ್ಮ ಬಿಸ್ನೆಸ್ಗಳಿಗೆ ಒಂದು ರೀತಿಯಾದಂಥ ಅನುಕೂಲ ಆಗುತ್ತೆ. ಹಾಗಂತ ಹೇಳಿ ಪಾಪ್ಯುಲೇಷನ್ ಜಾಸ್ತಿ ಆಗೋದು ಇಂಪಾರ್ಟೆಂಟ್ ಅಲ್ಲ, ಅದು ಬೇರೆ ರೀತಿಯಿಂದ ಅನಾಲಿಸಿಸ್ ಮಾಡಬಾರ್ದು. ಯಾವ ರೀತಿ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೋ ಅವಾಗೆ ನಮ್ಗೊಂದು ಅಡ್ವಾಂಟೇಜಸ್ ಸಿಗುತ್ತೆ. ನಾವು ಮಾರ್ಕೆಟಿಗೆ ನಮ್ಮ ಪ್ರಾಡಕ್ಟನ್ನ ರೀಚ್ ಮಾಡಿದಾಗ ಮ್ಯಾಕ್ಸಿಮಮ್ ಕಸ್ಟಮರು ನಮಗೆ ಸಿಕ್ಕೇ ಸಿಗ್ತಾರ ಅಂತ ಹೇಳಿ. ಅದಕ್ಕೋಸ್ಕರ ಯಾವುದು ದೇಶ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ಎಲ್ಲ ಕಂಪನಿಗಳು ತಮ್ಮ ಪ್ರಾಡಕ್ಟನ್ನ ಮಾರಬೇಕು ಅಂತ ಹೇಳಿ ಅಲ್ಲಿ ಏನು ಮಾಡ್ತಾರ, ಇನ್ಫ್ಲುಯೆನ್ಸ್ ಮಾಡ್ತಾರೆ. ಹೌದಾ? ಅರ್ಥ ಆಗುತ್ತಲ್ಲ? ಸೊ ಇದರಿಂದ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆದಂಗೆ ಆ ಪ್ರಾಡಕ್ಟಿಗೆ ಯಾವುದೇ ರೀತಿಯಾದಂಥ ನಾವು ಬೆಲೆಗಳನ್ನು ಕೊಟ್ಟರೂ ಸಹ ಅದಕ್ಕೆ ಅವರು ತಗೊಳ್ಳೋ ಅಂಥ ಕೆಪಾಸಿಟಿ ಇರುತ್ತೆ. ಹೌದಾ? ಆ್ಯಂಡ್ ನೆಕ್ಸ್ಟ್ ಅದೇ ರೀತಿಯಾದಂಥ ಇನ್ಕಮ್ ಲೆವೆಲ್ ಜಾಸ್ತಿ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಎಲ್ಲ ರೀತಿಯಿಂದ ಥಿಂಕ್ ಮಾಡಿ ಆ ಪ್ರಾಡಕ್ಟ್ ಯಾವುದಕ್ಕೋಸ್ಕರ ಅನುಕೂಲ ಇದೆ, ಯಾವುದಕ್ಕೋಸ್ಕರ ಯೂಸ್ ಮಾಡಬೇಕು, ಯಾವುದಕ್ಕೋಸ್ಕರ ಯೂಸ್ ಮಾಡಬಾರ್ದು ಅನ್ನುವಂಥ ನಾಲೆಜ್ ಇದ್ದಾಗ ಮಾತ್ರ ನಾವು ಆ ರೀತಿಯಾದಂಥ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು. ಹೌದಾ? ನಂಬರ್ ಆಫ್ ಮಿಡಲ್ ಕ್ಲಾಸಸ್ ಫ್ಯಾಮಿಲಿ, ಹೌದಾ? ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಳು ಇನ್ಕ್ರೀಸ್ ಆದಾಗ, ಮಿಡಲ್ ಕ್ಲಾಸ್ ಅಂದರೆ ಒಂದು ರೀತಿಯಾದಂಥ ರಿಚ್ನೂ ಅಲ್ಲ ಪುವರ್ನೂ ಅಲ್ಲ. ಪುವರ್ ಇದ್ದರೆ ನಮಗೆ ಬೇಸಿಕ್ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡಿಕೊಂಡ್ರೆ ದಟ್ ಈಸ್ ದ ಇನಫ್. ಪುವರ್ ಆದರೆ ನಮಗೆ ನಾವೇನು ಮಾಡ್ತೀವಿ, ಎಲ್ಲ ರೀತಿಯಾದಂಥ ಗೂಡ್ಸ್ಗಳನ್ನು ನಾವು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಬೇಸಿಕ್ ನೀಡ್ಸ್ ಏನಿದೆ ಅದನ್ನಷ್ಟೇ ನಾವು ಕನ್ಸ್ಯೂಮ್ ಮಾಡ್ತಿದ್ವಿ. ಆದರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಳು ಇನ್ಕ್ರೀಸ್ ಆದಂಗೆ ನಮ್ಮ ಎಲ್ಲ ಬೇಸಿಕ್ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡ್ಕೊಂಡು ಇನ್ನೂ ಒಂದು ಸ್ಟೆಪ್ ನಾವು ನಮ್ಗೆ ಏನು ನೆಸೆಸಿಟಿ ಬಿಟ್ಟು ಏನು ನಮಗೆ ಕೆಲವೊಂದು ಗೂಡ್ಸ್ಗಳನ್ನು ಪರ್ಚೇಸ್ ಮಾಡೋಕ್ಕೂ ಆಗತ್ತೆ. ಹೌದಾ? ಅದಕ್ಕೋಸ್ಕರ ಡೆಮೋಗ್ರಾಫಿಕಲ್ ಒಳಗಡೆ ಯಾವ ರೀತಿ ಪಾಪ್ಯುಲೇಷನ್ ಆಗಿರ್ಬೋದು, ಗ್ರೋತ್ ಆಫ್ ಇನ್ಕಮ್ ಆಗಿರ್ಬೋದು, ಗ್ರೋತ್ ಆಫ್ ಫ್ಯಾಮಿಲಿ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಇದನ್ನೆಲ್ಲ ಇಲ್ಲಿ ನಾವು ಅನಾಲಿಸಿಸ್ ಮಾಡ್ತೀವಿ. ಇದರಿಂದ ಜಾಸ್ತಿ ಕಂಪನಿಗಳನ್ನು ಸ್ಟಾರ್ಟ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಏನು ನಮ್ಮ ಗೌರ್ಮೆಂಟ್ ಇದೆ, ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಇದೆ, ಅದರಿಂದ ನಮಗೆ ಬಿಸ್ನೆಸ್ ಅವ್ರಿಗೆ ಯಾವ ರೀತಿ ಪಾಲಿಸೀಸ್ಗಳನ್ನು ನಾವು ಕೊಡ್ತೀವೋ ಅದರಿಂದ ಬಿಸ್ನೆಸ್ ಏನಾಗುತ್ತೆ, ಎಸ್ಟಾಬ್ಲಿಷ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೌದಾ? ಗೌರ್ಮೆಂಟ್ ಪಾಲಿಸೀಸ್ ನಾವು ನೆಕ್ಸ್ಟು ಚಾಪ್ಟರ್ ಒಳಗೆ ಸ್ಟಡಿ ಮಾಡ್ತೀವಿ. ಅಲ್ಲೇ ಬರ್ತಾವೆ ಇಂಡಸ್ಟ್ರಿಯಲ್ ಪಾಲಿಸೀಸ್, ಟ್ರೇಡ್ ಪಾಲಿಸಿ, ಫಿಸಿಕಲ್ ಪಾಲಿಸೀಸ್, ಕೆಲವೊಂದು ಪಾಲಿಸೀಸ್ಗಳು ಬರ್ತವೆ. ಅದರಿಂದ ಯಾವ ರೀತಿ ಬಿಸ್ನೆಸ್ಸಿಗೆ ಹೆಲ್ಪ್ ಆಗುತ್ತೆ, ಫೈನಾನ್ಷಿಯಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ. ಹೌದಾ? ಅದೇ ರೀತಿ ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ. ಅದಕ್ಕೋಸ್ಕರ ಏನು ಪೊಲಿಟಿಕಲ್ ಪಾರ್ಟೀಸ್ ಇವಾಗ ಪ್ರಚಲಿತ ಏನು ಗೌರ್ಮೆಂಟ್ಗಳು ಇರ್ತಾವಲ್ಲ, ಆ ಗೌರ್ಮೆಂಟ್ ಯಾವ ರೀತಿ ಫೇವರ್ ಆಗಿ ಇಂಡಸ್ಟ್ರೀಸ್ಗಳಿಗೆ ಪಾಲಿಸೀಸ್ಗಳನ್ನು ಕೊಡ್ತಾ ಹೋದಂಗೆ ಇಂಡಸ್ಟ್ರೀಸ್ಗಳು ಜಾಸ್ತಿ ಹೋಗ್ತಾ ಹೋಗುತ್ತೆ. ಇದರಿಂದ ಮಾರ್ಕೆಟ್ ಒಳಗಡೆ ಹ್ಯೂಜ್ ಪ್ರಾಡಕ್ಟ್ಗಳನ್ನು ನಾವು ನೋಡಬಹುದು. ಅದಕ್ಕೋಸ್ಕರ ಪೊಲಿಟಿಕಲ್ ಪಾರ್ಟೀಸೂ ಇಲ್ಲಿ ಇನ್ಫ್ಲುಯೆನ್ಸ್ ಆಗ್ತವೆ. ಆ್ಯಂಡ್ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾವು ಮಸ್ಟ್ ಆ್ಯಂಡ್ ಶುಡ್ ಇವಾಗ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ, ಮಷಿನರಿ ಆಗಿರ್ಬೋದು, ಕಂಪ್ಯೂಟರೈಸ್ಡ್ ಮಷಿನ್ಸ್ ಆಗಿರ್ಬೋದು. ಹೌದಾ? ಅದರಿಂದ ಏನಾಗಿರುತ್ತೆ ಅಂದರೆ ಗುಡ್ ಕ್ವಾಲಿಟಿ ಅಥವಾ ನಾವು ಟೈಮ್ ಕನ್ಸ್ಯೂಮ್ ಮಾಡಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್. ಇಟ್ ಇನ್ಕ್ರೀಸ್ ದ ಕಾಂಪಿಟೇಟಿವ್ನೆಸ್ ಆಫ್ ಅ ಬಿಸ್ನೆಸ್ ಆ್ಯಂಡ್ ಇಟ್ ಹೆಲ್ಪ್ಸ್ innovative product to produce innovative product and a new method of a production and distribution. ನೋಡ್ರಿ, ನಾವು ಇನೋವೇಟಿವ್ ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಇನೋವೇಟಿವ್ ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ ಕಸ್ಟಮರ್ ಏನಾಗ್ತಾರೆ, ಈಸಿಯಾಗಿ ಅಟ್ರಾಕ್ಟ್ ಆಗ್ತಾರೆ. ಅದಕ್ಕೋಸ್ಕರ ಇನೋವೇಟಿವ್ ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡ್ಕೋಬೇಕಂದ್ರೆ ವಿ ಹ್ಯಾವ್ ಟು ಅಡಾಪ್ಟ್ ಟೆಕ್ನಾಲಜಿ, ನ್ಯೂ ಟೆಕ್ನಾಲಜಿ. ಇದರಿಂದ ಏನಾಗುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಅ ಪ್ರೊಡಕ್ಷನ್, ಇಟ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ಅ ನ್ಯೂ ಪ್ರಾಡಕ್ಟ್, ನ್ಯೂ ವೆರೈಟಿ ಆಫ್ ಪ್ರಾಡಕ್ಟ್. ಅದಕ್ಕೋಸ್ಕರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಕೆಲವೊಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡಿದಾಗ ಕೆಲವೊಂದು ಕಾಸ್ಟನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಹೌದಾ? ವೇಸ್ಟೇಜ್ನು ನಾವು ರೆಡ್ಯೂಸ್ ಮಾಡಿ ಇಟ್ಕೋಬಹುದು. ಅದಕ್ಕೋಸ್ಕರ ಮ್ಯಾನ್ ಪವರ್ನು ಕಡಿಮೆನೂ ಆಗ್ತಿದ್ದೀನಿ. ಹೌದಾ? ಅದು ಒಂದು ನಮಗೆ ಡ್ರಾಬ್ಯಾಕ್ನು ಇರ್ಬೋದು, ಅಥವಾ ಕೆಲವೊಂದು ಹೆವಿ ವರ್ಕ್ ಇದ್ದಾಗ ಇದನ್ನು ಅಡಾಪ್ಟ್ ಮಾಡ್ಕೊಂಡಾಗ ಒಂದು ರೀತಿಯಾದಂಥ ಒಳ್ಳೆಯ ರೀತಿಯಿಂದನೂ ನಾವು ಅನಾಲಿಸಿಸ್ ಮಾಡ್ಬೋದು. ಅರ್ಥ ಆಯ್ತಲ್ಲ ಪಾಯಿಂಟು? ಆ್ಯಂಡ್ ನೆಕ್ಸ್ಟ್ ಒನ್
ಎಜುಕೇಶನ್ ಫ್ಯಾಕ್ಟರ್ಸ್ ನೋಡ್ರಿ, ಎಜುಕೇಶನ್ ಫ್ಯಾಕ್ಟರ್ಸ್ ಕಸ್ಟಮರ್ಗೆ ಬೇಸಿಕ್ ಎಜುಕೇಶನ್ ಇರ್ಬೋದಾಗಿರ್ಬೋದು, ಅಥವಾ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಅಥವಾ ನಾವೇನು ಕೊಡ್ತೀವಿ ಎಜುಕೇಶನ್ ಕೊಡ್ತೀವಿ. ಇದರಿಂದ ವರ್ಕರ್ಸು ಸರಿಯಾಗಿ ಕ್ವಾಲಿಟಿ ಆಫ್ ಗೂಡ್ಸನ್ನ ವರ್ಕ್ ಮಾಡಲಿಕ್ಕೆ ಅಥವಾ ಅದೇ ಟೈಮ್ ಲಿಮಿಟ್ನಲ್ಲಿ ಪರ್ಟಿಕ್ಯುಲರ್ ಟೈಮ್ ಲಿಮಿಟಲ್ಲಿ ಜಾಸ್ತಿ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಏನು ಮಾಡ್ಬೋದು, ಎಜುಕೇಷನ್ನ ಕನ್ಸಿಡರ್ ಮಾಡ್ಬೋದು. ಸ್ಕಿಲ್ಡ್ ಆ್ಯಂಡ್ ಟ್ರೈನ್ ಮ್ಯಾನ್ ಪವರ್, ಹೌದಾ, ಸ್ಕಿಲ್ಡ್ ಆ್ಯಂಡ್ ಮ್ಯಾನ್ ಪವರ್ ನಮಗೆ ಬೇಕು ಅಂತಂದಾಗ ಮಾತ್ರ ಎಜುಕೇಷನ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಅದೇ ರೀತಿಯಾದಂಥ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಆ ಗೂಡ್ಸ್ ಒಳಗಡೆ ಯಾವ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿದ್ದಾರೆ, ಹೌದಾ, ಇದು ಎದರಿಂದ ಆಗಿದೆ ಅದನ್ನೆಲ್ಲ ತಿಳ್ಕೋಬೇಕು ಅಂತಂದಾಗ ಕಸ್ಟಮರ್ ಶುಡ್ ಆಲ್ಸೋ ಕೆಲವೊಂದು ಸ್ಕಿಲ್ಸ್ಗಳನ್ನು ಕೆಲವೊಂದು ನಾಲೆಜ್ಗಳನ್ನು ಬೆಳೆಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಎಜುಕೇಷನ್ ಫ್ಯಾಕ್ಟರ್ಸ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಲೀಗಲ್ ಫ್ಯಾಕ್ಟರ್ಸ್. ಲೀಗಲ್ ಫ್ಯಾಕ್ಟರ್ಸ್ ನೋಡಿ, ಇಲ್ಲಿ ನಾವಿಲ್ಲಿ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಡಿಸ್ಕಷನ್ ಮಾಡಿದಾಗ ಅಲ್ಲೇ ನಾವು ಇದನ್ನು ಹೇಳ್ಬೋದು, ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಫ್ಯಾಕ್ಟರ್ಸ್ ಇಲ್ಲಿ ಪರವಾಗಿಲ್ಲ ಅಂತ ಹೇಳಿ ನಾವು ಸಪ್ರೇಟ್ ಪಾಯಿಂಟನ್ನು ಮಾಡ್ಕೋಬಹುದು. ದಟ್ ಈಸ್ ದ ಲೀಗಲ್ ಫ್ಯಾಕ್ಟರ್ಸ್. ಲೀಗಲ್ ಫ್ಯಾಕ್ಟರ್ಸ್ ಬಂದಾಗ ನಾವು ಕಂಪನೀಸ್ ಆ್ಯಕ್ಟ್ಗಳನ್ನು ನೋಡ್ತೀವಿ, ಹೌದಲ್ವಾ. ಕಂಪನೀಸ್ ಆ್ಯಕ್ಟ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಗಿರ್ಬೋದು, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆ್ಯಕ್ಟ್ ಆಗಿರ್ಬೋದು, ಆ್ಯಂಡ್ MRTP ಆ್ಯಕ್ಟ್ ಆಗಿರ್ಬೋದು, ಆಮೇಲೆ ಮಿನಿಮಮ್ ವೇಜ್ ಆ್ಯಕ್ಟ್ ಆಗಿರ್ಬೋದು. ಇವೆಲ್ಲ ಏನು ಬರ್ತಾವೆ ಅಂದರೆ ಲೀಗಲ್ ಫ್ಯಾಕ್ಟರ್ಸ್ ಒಳಗಡೆ ಬರ್ತಾವೆ. ಆ ಲೀಗಲ್ ಫ್ಯಾಕ್ಟರ್ಸ್ ಅಥವಾ ಏನು ಆ್ಯಕ್ಟ್ಗಳು ಇರ್ತಾವಲ್ಲ ಅದ್ರ ತಕ್ಕಂಗೆ ನಾವು ಸರಿಯಾಗಿ ಆ್ಯಸ್ ಅ ಲೀಗಲಿ ನಾವು ನಮ್ಮ ಕಂಪನಿನ ರನ್ ಮಾಡಬೇಕಾಗತ್ತೆ. ಆ ಕಂಪನಿ ಆ ಆ್ಯಕ್ಟ್ ಒಳಗಡೆ ಇರುವಂಥ ರೂಲ್ಸ್ಗಳನ್ನು ನಾವು ಬ್ರೇಕ್ ಮಾಡಿದಾಗ ಅದು ಕಂಪನಿ ಇಲ್ಲೀಗಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ಲೀಗಲಿ ಈಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಏನು ಮ್ಯಾಕ್ರೋ ಫ್ಯಾಕ್ಟರ್ಸ್ ಅಂತೇಳಿ ನಾವು ಡಿಸ್ಕಷನ್ ಮಾಡ್ತೀವಿ. ಈ ಮ್ಯಾಕ್ರೋ ಫ್ಯಾಕ್ಟರ್ಸ್ಗಳನ್ನು ಏನು ಫ್ಯಾಕ್ಟರ್ಸ್ಗಳು ಬರ್ತಾವಲ್ಲ, ಸೋಷಿಯಲಾಜಿಕಲ್ ಆಗಿರ್ಬೋದು, ಎಕೊಲಾಜಿಕಲ್, ಡೆಮೋಗ್ರಾಫಿಕಲ್, ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಆಗಿರ್ಬೋದು, ಎಜುಕೇಷನ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇವನ್ನ ಲಿಟಲ್ ಬಿಟ್ ನಾವು ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಬಿಕಾಸ್ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗಿರುತ್ತೆ, ಹೌದಾ. ಕಂಪನಿಯಿಂದ ಆಚೆಗಿರುವಂಥ ಫ್ಯಾಕ್ಟರ್ಸ್ಗಳು ಕಂಪನಿ ಏನು ಮಾಡಕ್ಕೆ ಬರಂಗಿಲ್ಲ, ಇವನ್ನ ಕಂಟ್ರೋಲ್ ಮಾಡಲಿಕ್ಕೆ ಬರಂಗಿಲ್ಲ. ಅಂದರೆ ನಾನ್ ಕಂಟ್ರೋಲೆಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ನಾವು. ಅರ್ಥ ಆಗುತ್ತಲ್ಲ ಪಾಯಿಂಟು. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರೋದ್ರಿಂದ ನಾನು ರಿಪೀಟ್ ಇದನ್ನು ನಾನು ನಿಮಗೆ ರಿವಿಷನ್ ಥರ ಮಾಡ್ತಾ ಇದ್ದೀನಿ. ಇದನ್ನು ಸರಿಯಾಗಿ ನೋಡಿಕೊಂಡು ಪಾಯಿಂಟ್ ಮಾಡಿಕೊಂಡು ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ಇನ್ಫಾರ್ಮ್ ಮಾಡಿ, ನಾನು ಇನ್ನೊಂದು ಸಾರಿ ನಿಮಗೆ ಸರಿಯಾಗಿ ಹೇಳ್ತೀನಿ. ಅರ್ಥ ಆಗುತ್ತಲ್ಲ. ಇದನ್ನು ನೀಟಾಗಿ ಬರೆದಿಟ್ಕೊಳ್ಳಿ ಒಂದು ನೋಟ್ಬುಕ್ ಒಳಗಡೆ. ಥ್ಯಾಂಕ್ ಯು.